ನಮಸ್ಕಾರ. CTV ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಉದ್ಯಾನಗಳತ್ತ ಗಮನ ನೀಡಿದ ಚಿಕ್ಕಬಳ್ಳಾಪುರ ನಗರಸಭೆ. ಕಸದ ತೊಟ್ಟಿಯಾದ 5ನೇ ವಾರ್ಡ್ ಪಾರ್ಕ್. ಚೇಳೂರು ತಾಲೂಕಿನಲ್ಲಿ ಮಿಂಚಿನ ಸಂಚಾರ ಮಾಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಬಿಜೆಪಿ ಬೆಂಬಲಿಸಲು ಮನವಿ. ಅರಣ್ಯ ಸಚಿವ ಈಶ್ವರ ಖಂಡ್ರೆಗೆ ಪ್ರತಿಭಟನೆಯ ಬಿಸಿ. ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ ಕಾರಂಜ ಸಂತ್ರಸ್ತರು. ಚಿಕ್ಕಬಳ್ಳಾಪುರ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಆರಂಭಿಸಿದ ಆರೋಗ್ಯ ಸಚಿವ. ಆಸ್ಪತ್ರೆ ಸೇವೆಗೆ ಶ್ಲಾಘನೆ. ವಾರ್ತೆಗಳ ವಿವರ. ಇದು ನಗರಸಭೆ ನಿರ್ಲಕ್ಷ್ಯಕ್ಕೆ ಉತ್ತಮ ನಿದರ್ಶನ. ಒತ್ತುವರಿಯಾದಾಗ ಗಮನ ನೀಡದ ನಗರಸಭೆ ಉಳಿಸಿದ ನಂತರವೂ ಅತ್ತ ತಿರುಗಿ ನೋಡಿಲ್ಲ. ಸುಂದರ ಉದ್ಯಾನವಾಗಿ ರೂಪುಗೊಂಡು ಮಕ್ಕಳ ವೃದ್ಧರ ಪಾಲಿಗೆ ವರದಾನವಾಗಬೇಕಿದ್ದ ಉದ್ಯಾನ ಈಗ ಕಸದ ತೊಟ್ಟಿಯಾಗಿ ಬದಲಾಗಿದ್ದು ನಗರಸಭೆಗೆ ಸ್ಥಳೀಯರು ಹಿಡಿಶಾಪ ಹಾಕುವಂತಾಗಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರೇ, ಒಮ್ಮೆ ಈ ಸ್ಟೋರಿ ನೋಡಿ. ಅಭಿವೃದ್ಧಿಯ ಬಗ್ಗೆ ಉದ್ದೋದ ಭಾಷಣ ಮಾಡುವ ತಾವು ಒಮ್ಮೆ ಈ ಉದ್ಯಾನದ ಜಾಗವಿರುವ ಪ್ರದೇಶಕ್ಕೆ ಸಮಯ ಸಿಕ್ಕರೆ ಭೇಟಿ ನೀಡಿ. ಯಾಕೆಂದ್ರೆ ನಾವು ಹೇಳುತ್ತಿರುವ ಮತ್ತು ತೋರುತ್ತಿರುವುದಕ್ಕಿಂತ ನಗರದಲ್ಲಿ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ ಎಂಬ ಸತ್ಯ ನೀವು ಅರಿಯಬೇಕಾದರೆ ಖುದ್ದು ನೋಡಿದರೆ ಮಾತ್ರ ಅರ್ಥವಾಗಲಿದೆ ಅಲ್ಲವೇ? ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಹೇಳಿ ಹೋದ ತಾವು ನಗರದ ಅದೆಷ್ಟು ವಾರ್ಡ್ಗಳಿಗೆ ಭೇಟಿ ನೀಡಿದ್ದೀರೋ, ಅದೆಷ್ಟು ಹಳ್ಳಿಗಳಿಗೆ ಭೇಟಿ ನೀಡಿದ್ದೀರೋ ಲೆಕ್ಕ ಹೇಳುವುದಲ್ಲ ಸ್ವಾಮಿ. ಅದರಿಂದ ಜನರಿಗೆ ಆಗಿರುವ ಅನುಕೂಲಗಳೇನು ಅನ್ನೋ ಪಟ್ಟಿಯನ್ನು ನೀಡಬೇಕಲ್ಲವೇ? ಸನ್ಮಾನ್ಯ ಶಾಸಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪಾರ್ಕಿನ ಒಂದು ಸಣ್ಣ ಜಾಗ. ಇದನ್ನು ಒಂದು ಕಾಲದಲ್ಲಿ ಬಲಾಢ್ಯರು ಒತ್ತುವರಿ ಮಾಡಿಕೊಂಡು ಮನೆಗಳೋ ಮಳಿಗೆಗಳೋ ನಿರ್ಮಿಸಿಕೊಳ್ಳಲು ಯತ್ನಿಸುತ್ತಿದ್ದರು. ಆದರೆ ಈ ವಾರ್ಡಿನ ಸದಸ್ಯರು ಅಲ್ಲದ ವ್ಯಕ್ತಿಯೊಬ್ಬರ ಶ್ರಮದ ಫಲವಾಗಿ ಈ ಜಾಗ ಇಂದು ನಗರಸಭೆಗೆ ಉಳಿದಿದೆ. ಆ ಜಾಗವನ್ನು ಉದ್ಯಾನ ಮಾಡಲು ಸ್ವತಃ ನಗರಸಭೆ ಅಧಿಕಾರಿಗಳು ತೀರ್ಮಾನಿಸಿ ಜಾಗ ಒತ್ತುವರಿಯಾಗದಂತೆ ತಡೆಯುವ ಉದ್ದೇಶದಿಂದ ಈ ಜಾಗದ ಸುತ್ತ ಬೇಲಿ ಹಾಕಲು ಮಾತ್ರ ಅನುದಾನ ನೀಡಿದ್ದಾರೆ. ಒತ್ತುವರಿಯಾಗಿದ್ದ ಜಾಗವೇನೋ ನಗರಸಭೆಗೆ ಉಳಿಯಿತು. ಅದರ ಸುತ್ತ ಮತ್ತೆ ಒತ್ತುವರಿಯಾಗದಂತೆ ಬೇಲಿಯ ನಿರ್ಮಾಣವೂ ಆಯಿತು. ಆದರೆ ಆ ಜಾಗದಲ್ಲಿ ಒಂದು ಸುಂದರ ಉದ್ಯಾನ ಮಾಡುವ ಅಪಹಪಿ ಪಾಪ ಈ ನಗರಸಭಾ ಸದಸ್ಯರಿಗೂ ಇದೆ ಕಣ್ರಿ. ಆದರೆ ಇದನ್ನು ಅಭಿವೃದ್ಧಿ ಪಡಿಸಲು ಅನುದಾನವೇ ಇಲ್ಲ. ಇವರೇನು ತಮ್ಮ ಜೇಬಿನಿಂದ ಖರ್ಚು ಮಾಡಿ ಪಾರ್ಕ್ ನಿರ್ಮಾಣ ಮಾಡಲು ಸಾಧ್ಯವಿಲ್ಲವಲ್ಲ. ಹಾಗಾಗಿ ಅನುದಾನ ನೀಡುವಂತೆ ನಗರಸಭೆಗೆ ಮನವಿಯನ್ನು ಮಾಡಿದರು. ಇವರ ಮನವಿಗೆ ಸ್ಪಂದಿಸಿದ ಅಂದಿನ ಶಾಸಕರು ಕಂ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಅನುದಾನವನ್ನು ಮಂಜೂರು ಮಾಡಿದ್ರಂತೆ. ಆದರೆ ಅದು ಬಿಡುಗಡೆಯಾಗುವುದಕ್ಕೂ ಮೊದಲೇ ವಿಧಾನಸಭಾ ಈ ಚುನಾವಣೆಗಳು ಬಂದ ಕಾರಣ ಅನುದಾನ ಬರಲಿಲ್ಲ, ಉದ್ಯಾನ ನಿರ್ಮಾಣ ಆಗಲಿಲ್ಲ. ಕಾಣುತ್ತಿದೆಯಲ್ಲ, ಸುಂದರ ಉದ್ಯಾನದಲ್ಲಿ ಮಕ್ಕಳು ಆಟವಾಡಬೇಕಿದ್ದ ಜಾಗ ಹೇಗೆ ಪಾಳು ಬಿದ್ದಿದೆ ಅಂತ. ಪಕ್ಕದ ಮನೆ ಪಾಳು ಬಿದ್ದರೆ ಅದೇನಕ್ಕೋ ಉಪಯೋಗವಾಯಿತು ಅನ್ನೋ ಗಾದೆ ಮಾತಿದೆಯಲ್ಲ, ಅದನ್ನು ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಕಣ್ರಿ. ಅದಕ್ಕೆ ಈ ಉದ್ಯಾನ ಪಾಳು ಬಿದ್ದ ಕೂಡಲೇ ಬೆಳಗ್ಗೆ ಎದ್ದು ಕಸದ ಗಾಡಿಗೆ ನೀಡಬೇಕಾದ ಕಸವನ್ನು ನೀಡದೆ ತಡವಾಗಿ ಎದ್ದು ಅದೇ ಕಸ ತಂದು ಈ ಉದ್ಯಾನದಲ್ಲಿ ಸುರಿಯುತ್ತಿದ್ದಾರೆ.
ಹೌದು, ಮರೆತಿದ್ದೆ. ಇಷ್ಟಕ್ಕೂ ಈ ಉದ್ಯಾನ ಇರೋದು ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನಲ್ಲಿ. ಅದು ಕೊಳಚೆ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇದೆ. ಈ ಪಾರ್ಕ್ ನಿರ್ಮಾಣವಾದರೆ ಈ ಕೊಳಚೆ ಪ್ರದೇಶದ ಮಕ್ಕಳು, ವೃದ್ಧರಿಗೆ ವಾಯು ವಿಹಾರ ಮಾಡಲು, ಆಟವಾಡಲು ಸಹಕಾರಿಯಾಗುವುದರಲ್ಲಿ ಅನುಮಾನವಿಲ್ಲ. ಅಷ್ಟೇ ಅಲ್ಲ, ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಹಂತ ಹಂತವಾಗಿ ಮಾಯವಾಗುತ್ತಿರುವ ಹಸಿರು ಸ್ವಲ್ಪ ಮಟ್ಟಿಗಾದ್ರೂ ಉಳಿಸಿದ ಪುಣ್ಯ ನಿಮ್ಮ ಪಾಲಿಗೆ ಬರಲಿದೆ ಶಾಸಕರೇ. ಹಾಗಾಗಿಯೇ ನಾನು ಮೊದಲೇ ಹೇಳಿದ್ದು, ನೀವು ಖುದ್ದಾಗಿ ಈ ಜಾಗಕ್ಕೆ ಭೇಟಿ ನೀಡಿ ಪಾರ್ಕಿನ ಅಭಿವೃದ್ಧಿಯತ್ತ ಗಮನ ನೀಡಿ ಅಂತ. ಇನ್ನು ಈ ಉದ್ಯಾನ ಅಭಿವೃದ್ಧಿಯಾದ್ರೆ ಕೇವಲ ಕೊಳಚೆ ಪ್ರದೇಶಕ್ಕೆ ಮಾತ್ರ ಅನುಕೂಲ ಅಂದ್ಕೋಬೇಡಿ ಶಾಸಕರೇ. ಇದೇ ಪಾರ್ಕಿನ ಪಕ್ಕದಲ್ಲಿಯೇ ನಮ್ಮ ರಕ್ಷಕ ಭಟರಾದ ಪೊಲೀಸ್ ವಸತಿ ನಿಲಯಗಳಿವೆ. ಈ ವಸತಿ ನಿಲಯಗಳ ಮಕ್ಕಳು ಅಂಗನವಾಡಿಗೆ ಅಂತ ಹೋಗೋದು ಇದೇ ಪಾರ್ಕಿಗೆ ಹೊಂದಿಕೊಂಡಂತೆ ಇರುವ ಕೊಳಚೆ ಪ್ರದೇಶದ ಅಂಗನವಾಡಿಗೆ. ಜೊತೆಗೆ ಈ ಉದ್ಯಾನ ಅಭಿವೃದ್ಧಿಯಾದರೆ ಪಾಪ ಪೊಲೀಸರ ಮಕ್ಕಳಿಗೂ ಅನುಕೂಲವಾಗಲಿದೆ ಅಲ್ಲವೇ? ಹಾಗಾಗಿ ಮಾನ್ಯ ಶಾಸಕರು ಈ ಉದ್ಯಾನದತ್ತ ಗಮನ ಹರಿಸಿ ಪ್ಲೀಸ್ ಎಂದು ಬೇಡುತ್ತಿದ್ದಾರೆ. ನೋಡಿ, ಇಲ್ಲೊಬ್ಬ ಮಹಿಳೆ. ಮಂಜುಳ ಅಂತ ನಮ್ಮ ಹೆಸರು. ಇಲ್ಲಿ ಪಾರ್ಕ್ ಆಗಿದೆ, 5ನೇ ವಾರ್ಡಲ್ಲಿ ನಾವಿರೋದು. ಇಲ್ಲಿ ಮುದುಕರು ಮಕ್ಕಳು ಎಲ್ಲ ಓಡಾಡ್ತಾರೆ. ಈ ಪಾರ್ಕಲ್ಲಿ ಸ್ವಲ್ಪ ಗಲೀಜೈತೆ, ಅದನ್ನ ಯಾರು ಏನು ಇದು ಮಾಡ್ತಾ ಇಲ್ಲ. ನಮ್ಮ ನಾಗರಾಜ ಸಾರ್ ಅವರು ಉಳಿಸ್ಕೊಟ್ಟವ್ರೆ ಇದನ್ನು. ಇದು ಮುಂದೆ ಏನೋ ಆಗಿತ್ತಿದ್ದು ಅವ್ರು ಉಳಿಸ್ಕೊಟ್ಟವ್ರೆ. ಇದನ್ನು ದಯವಿಟ್ಟು ಬೇರೆಯವ್ರು ಮಾಡ್ಕೊಂಡಿದ್ರು. ದಯವಿಟ್ಟು ಇಲ್ಲಿ ಬೇಕು 5ನೇ ವಾರ್ಡ್ಗೆ, ಯಾಕೆಂದರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಐತೆ, ಎಲ್ಲ ಮಕ್ಕಳು ಜಾಸ್ತಿ, ಮಕ್ಕಳು ಜಾಸ್ತಿ. ಸ್ವಲ್ಪ ಇದನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕು ನಮಗೆ ದಯವಿಟ್ಟು. ಇವಾಗ ಪಾರ್ಕಲ್ಲಿ ಯಾವ ಕಸ ಅಂದರೆ ಇಲ್ಲಿ ಮಕ್ಕಳು ಅವರು ಇವರು ತಗೊಂಡೋಗಿ ಹಾಕ್ಬಿಡ್ತಾರೆ. ಏನು ಮಾಡೋಕ್ಕೂ ಆಗಲ್ಲ. ಅದೆಲ್ಲ ಅಲ್ಲಿಗೂ ಹೇಳ್ತೀವಿ ನಾವು, ನೋಡಮ್ಮ ಕಸದ್ದು ಇದು ಬರ್ತೈತೆ ಹಾಕ್ರಿ ಅಂತ. ಯಾರೋ ಒಬ್ರು ಹಾಕ್ತಾ ಇರ್ತಾರೆ. ಅದನ್ನು ಒಂದೊಂದು ಸತಿ ಹುಡುಗ್ರೆ, ನಮ್ಮ ಹುಡುಗ್ರೆ ಇಲ್ಲಿ ಎಲ್ಲ ನೋಡಿ ಮನೆಯೆಲ್ಲ ಅವರೇ ಕ್ಲೀನ್ ಮಾಡವ್ರೆ. ಪಾಪ ಕ್ಲೀನ್ ಮಾಡಿಬಿಟ್ಟು ಬೆಂಕಿ ಇಕ್ಬಿಡ್ತಾರೆ. ನಮಗೆ ಸಮಸ್ಯೆ ಅಂದರೆ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಅದು ಹುಳ ಪಳ. ಇವಾಗ ನೋಡ್ರಿ ಎಷ್ಟೊಂದು ಗಲೀಜೈತೆ. ಈ ಮೋರಿಗೆ ಕ್ಲೀನ್ ಮಾಡೋಕ್ಕೆ ಯಾರು ಇದು ಬರ್ತಾ ಇಲ್ಲ. ಯಾರನ್ನ ಕೇಳಬೇಕು, ಏನೋ ಪಾರ್ಕು ಅಭಿವೃದ್ಧಿ ಮಾಡ್ಕೊಡ್ಬೇಕು ನಮಗೆ, ದಯವಿಟ್ಟು ಅದು ಮಾಡಿಕೊಡ್ಬೇಕು. ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳ ಹನನ ಮಾಡುವುದು ನಮ್ಮ ಅಧಿಕಾರಿಗಳಿಗೆ ಹೊಸದೇನಲ್ಲ. ಹಾಗಾಗಿಯೇ MG ರಸ್ತೆಯಲ್ಲಿದ್ದ ಗಗನಚುಂಬಿ ಮರಗಳನ್ನು ಕಡಿದು 5-6 ವರ್ಷಗಳಾದರೂ ರಸ್ತೆ ಅಗಲೀಕರಣವೂ ಆಗಲಿಲ್ಲ, ಮರಗಳನ್ನು ಬೆಳೆಸುವ ಕಾರ್ಯವೂ ಆಗಲಿಲ್ಲ. ಈಗ ತಾವು ಶಾಸಕರಾಗಿದ್ದೀರಿ, ಯುವಕರಾಗಿದ್ದೀರಿ, ತುಂಬಾ ಚಟುವಟಿಕೆಯಿಂದ ಮಾತನಾಡುತ್ತೀರಿ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿಯ ಜೊತೆಗೆ ಹಸಿರನ್ನು ಉಳಿಸುವ ಪ್ರಯತ್ನ ಮಾಡಿ ಸರ್. ಯಾಕೆಂದ್ರೆ ಈಗಾಗಲೇ ಮಾಲಿನ್ಯ ಹೆಚ್ಚಾಗಿದೆ ಎಂದು ನೀವೇ ಹೇಳಿರುವುದು ನೆನಪಿದೆ ಅಲ್ವೇ? 5ನೇ ವಾರ್ಡಲ್ಲಿ ಈಗಾಗಲೇ ಒಂದು ಪಾರ್ಕು 5 ವರ್ಷಗಳ ಹಿಂದ್ಗಡೆ ಯಾರೋ ಮಾಧ್ಯಮ ಸ್ನೇಹಿತರು, ಪ್ರಿಂಟ್ ಮೀಡಿಯಾದವ್ರು ನನಗೆ ಮಾಡಿಕೊಟ್ಟಿದ್ದ, ನನಗೆ ಭಾಳ ರೀತಿಯಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ಈಗಿನ ರೇಟು ಕಡಿಮೆ ಅಂದರೂ ಕೂಡ ಒಂದು 2 ಕೋಟಿಗಿಂತ ಮೇಲ್ಪಟ್ಟಾಗುತ್ತೆ ಅಂಥ ಒಂದು ಆಸ್ತಿನ ಆವತ್ತು ಒಂದು 5 ವರ್ಷಗಳ ಹಿಂದ್ಗಡೆ ಏನು ಉಳಿಸ್ಕೊಟ್ರು, ಆ ಒಂದು ಪಾರ್ಕ್ ಉಳಿಸ್ಕೊಟ್ಟಾದಮೇಲೆ ನಗರಸಭೆ ಆಸ್ತಿ ಅಂತೇಳಿ ಬೋರ್ಡ್ ಹಾಕಿದ್ಮೇಲೆ 6,80,000 ರೂಪಾಯಿ ಒಂದು ಸಾರಿ ಹಾಕಿ ಸುತ್ತಲೂ ಕಾಂಪೌಂಡ್ ಹಾಕಿ ಫೆನ್ಸಿಂಗ್ ಹಾಕಿದ್ರು. ಆದರೆ ಡೆವಲಪ್ಮೆಂಟ್ಗೆ ಬಹಳಷ್ಟು ಸಾರಿ ಬೇಡಿಕೆ ಇಟ್ಟಿದ್ದೀನಿ, ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇಲ್ಲಿ 5ನೇ ವಾರ್ಡಲ್ಲಿ ಸ್ಲಮ್ ಬರೋದ್ರಿಂದ ಭಾಳ ಬಡ ಮಕ್ಕಳು, ಓದ್ಕೊಳ್ಳೋವಂಥ ಮಕ್ಕಳು, ಅದೇ ವಯಸ್ಸಾಗಿರೋರು ವಾಕಿಂಗ್ ಮಾಡೋದಕ್ಕೆ, ಕುತ್ಕೊಳ್ಳೋದಕ್ಕೆ, ಎದ್ದೇಳೋದಕ್ಕೆ ಈ ಪಾರ್ಕ್ನ ಡೆವಲಪ್ ಮಾಡಿ ಅಂತೇಳಿ ಹಲವು ಬಾರಿ ಮನವಿ ಕೊಟ್ಟರು ಕೂಡ ಮನವಿಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ. ಹಂಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ, ಯಾರೋ ವಶದಲ್ಲಿದ್ದ ಆಸ್ತಿನ ನಗರಸಭೆಗೆ ಉಳಿಸ್ಕೊಟ್ಟಿದ್ದನ್ನು ಸ್ವೀಕರಿಸೋಕ್ಕೆ ತಾವು ಶಕ್ತಿಯಾಗಿದ್ದೀರಿ. ಆದರೆ ಆ ಒಂದು ಪಾರ್ಕ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇರೋದು ಭಾಳ ನೋವಿನ ಸಂಗತಿ. ನಿಮ್ಮ ಮಾಧ್ಯಮದ ಮುಖಾಂತರ ಆದರೂ ಕೂಡ ಮನವಿ ಮಾಡ್ತಾ ಇದ್ದೀನಿ, 5ನೇ ವಾರ್ಡಲ್ಲಿರ್ತಕ್ಕಂಥ ಉದ್ಯಾನವನವನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನಲ್ಲಿರುವ ಈ ಸಣ್ಣ ಉದ್ಯಾನದ ಅಭಿವೃದ್ಧಿಗಾಗಿ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಗಮನ ಹರಿಸುವ ಭರವಸೆ ಅಂತೂ ನಮಗಿದೆ. ಆ ಭರವಸೆ ಉಳಿಸುವ ಕೆಲಸವನ್ನು ತಾವು ಮಾಡುವ ಮೂಲಕ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಈ ಜಾಗದ ಜನ ಕೋರುತ್ತಾರೆ. ನೋಡೋಣ ಶಾಸಕರು ಗಮನ ಹರಿಸುತ್ತಾರಾ ಇಲ್ವಾ ಎಂಬುದನ್ನ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಡಾಕ್ಟರ್ ಕೆ ಸುಧಾಕರ್ ಭಾನುವಾರ ಚೇಳೂರು ತಾಲೂಕಿನಲ್ಲಿ ಮಿಂಚಿನ ಸಂಚಾರ ನಡೆಸಿದರು. ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದ ಆಂಜನೇಯ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ ಡಾಕ್ಟರ್ ಕೆ ಸುಧಾಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಾಗೇಪಲ್ಲಿ ಗಡಿ ಭಾಗ ತೀವ್ರ ಹಿಂದುಳಿದಿದ್ದು ಈ ಭಾಗಕ್ಕೆ ಶಾಶ್ವತ ನೀರಾವರಿ ಕೈಗಾರಿಕೆಗಳ ಅಗತ್ಯವಿದೆ ಎಂದು ಹೇಳಿದರು. ಅವರು ಭಾನುವಾರ ಚೇಳೂರು ತಾಲೂಕಿನ ಚಾಕವೇಲು, ಸಜ್ಜಲವಾರಪಲ್ಲಿ, ಪುಲ್ಲಗಲ್ಲು, ನಲ್ಲಗುಟ್ಲಪಲ್ಲಿ, ಪಾಳ್ಯಕೆರೆ, ಚೇಳೂರು ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಬಿಜೆಪಿ ಕಾರ್ಯಕರ್ತರ, ಮುಖಂಡರ ಮನೆಗಳಿಗೆ ಭೇಟಿ ನೀಡಿ ಮಾತನಾಡಿದರು. ಚೇಳೂರಿನ ಬ್ರಾಹ್ಮಣರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇಡೀ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಭಿವೃದ್ಧಿಯನ್ನು ನೋಡಿದೆ. ದೇಶ ವಿದೇಶಗಳಲ್ಲೂ ಮೋದಿಯವರ ಗೌರವ ಹೆಚ್ಚುತ್ತಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಯಾರೇ ಆಗಲಿ ಅವರನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ತಮ್ಮ ಆಡಳಿತಾವಧಿಯಲ್ಲಿ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳೆಂದರೆ ಕೆ ಸುಧಾಕರ್ ಎಂದರೆ ಅಭಿವೃದ್ಧಿ ಎಂದು ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಿದ್ದೇನೆ. ಲೋಕಸಭೆ ಚುನಾವಣೆಯಲ್ಲಿ ನಾನು ಗೆದ್ದರೆ ಈ ಭಾಗಕ್ಕೆ ಶಾಶ್ವತ ನೀರಾವರಿ, ಯುವಕರಿಗೆ ಉದ್ಯೋಗ ನೀಡಲು ಕೈಗಾರಿಕೆಗಳು ತರಲು ಬದ್ಧವಾಗಿದ್ದೇನೆ ಎಂದು ಭರವಸೆ ನೀಡಿದರು. ತಮ್ಮ ಅಭಿವೃದ್ಧಿ ನೋಡಿರುವ ಬಿಜೆಪಿಯವರು ನನಗೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ ಎಂಬ ನಂಬಿಕೆ, ಆತ್ಮವಿಶ್ವಾಸ ಇದೆ ಎಂದರು. ಅನ್ನೋದಕ್ಕೆ ನನಗೆ ಒಂದು ವಿಶ್ವಾಸ ಇದೆ. ಈಗಾಗಲೇ JDSನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿ, ನಾನು ಈಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕವೇಲೂರಿಂದ ಪ್ರಾರಂಭ ಮಾಡಿದ್ದೆ. ನೀವೆಲ್ಲ ಕೂಡ ನಿಮಗೆ ಗೊತ್ತಿದೆ, ಸುಧಾಕರ್ ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ ಸುಧಾಕರ್. ಇವತ್ತು ನಾನು ಮತ್ತೆ MP ಆದರೆ 100% ನಾನು ಹೇಳ್ತೇನೆ, ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ JP ಚಂದ್ರಶೇಖರ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, PN ಶಂಕರಪ್ಪ, ಚಂದ್ರಣ್ಣ, SY ವೆಂಕಟರಮಣ ರೆಡ್ಡಿ, R ಭಾಸ್ಕರ್ ರೆಡ್ಡಿ, PN ಆಂಜನೇಯ ರೆಡ್ಡಿ, ವಿ ಶಿವಾರೆಡ್ಡಿ, ಮಹೇಶ್ ಮತ್ತಿತರರು ಹಾಜರಿದ್ದರು. CS ವೆಂಕಟೇಶ್, CTV ನ್ಯೂಸ್, ಚೇಳೂರು. ಬೀದರ್ ನಗರದ ಕನ್ನಡ ಭವನ ಉದ್ಘಾಟನೆ ವೇಳೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಸಂತ್ರಸ್ತರು ಆಕ್ರೋಶ ಹೊರಹಾಕಿದ್ದಾರೆ. ಸಚಿವರು ಕನ್ನಡ ಭವನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇಳೆ ವಾಹನಕ್ಕೆ ಮುತ್ತಿಗೆ ಹಾಕಿದ ಸಂತ್ರಸ್ತರು ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಹಲವು ವರ್ಷಗಳಿಂದ ಸೂಕ್ತ ಪರಿಹಾರಕ್ಕಾಗಿ ಸಂತ್ರಸ್ತರು ಹೋರಾಟ ನಡೆಸುತ್ತಿದ್ದು 2 ವರ್ಷಗಳಿಂದ ಜಿಲ್ಲಾ ಉಸ್ತುವಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿಯನ್ನ ರೈತರು ನಡೆಸುತ್ತಿದ್ದಾರೆ. ಸಚಿವರು ಕೇವಲ ಭರವಸೆ ನೀಡಿ ಕೈ ತೊಳೆದುಕೊಳ್ಳುತ್ತಿರುವ ಹಿನ್ನೆಲೆ ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ವ್ಯಕ್ತಪಡಿಸಲಾಯಿತು. ಎಂದಿನಂತೆ ಇಂದು ಪರಿಹಾರದ ಭರವಸೆ ನೀಡಿ ಸಚಿವ ಈಶ್ವರ ಖಂಡ್ರೆ ತೆರಳಿದರು. ತಮ್ಮ ಗೌರವ ಮಾಡಿದ್ದಾರೆ. ಹಣ 12ನೇ ತಾರೀಕಿನಿಂದ ಅಧಿವೇಶನ ಇದೆ. ಚಿಮ್ಕೋಡ್ ಅವರು ಕಲಾವಿದರು ವೇದಿಕೆ ಬಂದು ನೆನಪಿನ ಕಾಣಿಕೆನ ಪಡೆಯಬೇಕಾಗಿ ಕೋರಿ ಒಂದು ದಿನಾಂಕ ನಿಗದಿಪಡಿಸಿ ನಿಮ್ಗೆ ಆಹ್ವಾನ ಮಾಡ್ತೀನಿ. ಒಂದು ಸಮಯ ನೀವು ಬನ್ನಿ. ದೇಶಪ್ಪ ಚಿತ್ತಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಮಾಡಿ ನಿಮಗೆ ಶಾಶ್ವತವಾದಂಥ ಒಂದು ಪರಿಹಾರ ಕೊಡಲಿಕ್ಕೆ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ಅಭಿಮಾನ ಪಡಬೇಕು ಅಂತ ನನ್ನ 2 ಮಾತುಗಳನ್ನು ಚಿಕ್ಕಬಳ್ಳಾಪುರ ಹೊರವಲಯದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಇಂದು CT ಸ್ಕ್ಯಾನ್ ಮತ್ತು ಡಯಾಲಿಸಿಸ್ 2ನೇ ಘಟಕಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್
ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಜೈನ್ ಮಿಷನ್ ಆಸ್ಪತ್ರೆಗೆ ಭಾನುವಾರ ಭೇಟಿ ನೀಡಿದ ಸಚಿವ ದಿನೇಶ್ ಗುಂಡೂರಾವ್ ಇಡೀ ಆಸ್ಪತ್ರೆಯನ್ನ ವೀಕ್ಷಿಸಿದರು. ಮಟ್ಟದ ಆರೋಗ್ಯ ಸೇವೆಗಳು ಕಡಿಮೆ ದರದಲ್ಲಿ ಸಾಮಾನ್ಯರಿಗೆ ಸಿಗಲಿವೆ ಎಂದರು. ಯಾವುದೇ ದೇಶವಾದರೂ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಆ ದೇಶದ ಅಭಿವೃದ್ಧಿ ನಿರ್ಧಾರವಾಗಲಿದೆ. ಇಂತಹ ಸುಸಜ್ಜಿತ ಆಸ್ಪತ್ರೆಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಸಾರ್ವಜನಿಕರಿಗೆ ಕೇವಲ 300 ರೂಪಾಯಿಯಲ್ಲಿ ಡಯಾಲಿಸಿಸ್ ಮಾಡಲಾಗುತ್ತಿದೆ. ಇದು ಖಾಸಗಿ ಆಸ್ಪತ್ರೆಗಳಲ್ಲಿ ಅತ್ಯಂತ ಕನಿಷ್ಠ ದರವಾಗಿದೆ ಎಂದರು. 2001ರಲ್ಲಿ ಒಂದು ಚಿಕ್ಕ ಸಂಸ್ಥೆ ಹುಟ್ಟಾಕಿದ ನರಪತ್ ಸೋಲಂಕಿ ಅವರು ದೇಶಾದ್ಯಂತ ಓಡಾಡಿ ಕ್ಯಾಂಪ್ಗಳು ಮಾಡುವ ಮೂಲಕ ಬೃಹತ್ ಆಗಿ ಬೆಳೆದಿದ್ದಾರೆ. ಇದು ಅವರ ಸೇವೆಯಿಂದಲೇ ಮೇಲೆ ಬಂದಿರುವುದು ಸಂತಸ ತಂದಿದೆ ಎಂದು ಸಚಿವರು ಹೇಳಿದರು. ನಮ್ಮ ಈ ಭಾಗದ ಜನರಿಗೆ ನೀಡುವಂಥ ಒಂದು ವ್ಯವಸ್ಥೆ ಇವತ್ತು ಉದ್ಘಾಟನೆ ಆಗಿದೆ. ಆದ್ದರಿಂದ ಪ್ರಥಮವಾಗಿ ನಾನು ನಮ್ಮ ಜೈನ್ ಮಿಷನ್ ಹಾಸ್ಪಿಟಲ್ ಅವರಿಗೆ ಮತ್ತು ಎಲ್ಲ ಅವರಿಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ದಾನಿಗಳಿಗೆ ನನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. 2001 we inaugurated the first small place in Gandhinagar. 600 square feet. 2001 ಇಸ್ವಿಯಲ್ಲಿ 600 ಚದರ ಅಡಿ. ಆಮೇಲೆ ದೆನ್ he was doing so much of good work. ಎಲ್ಲ ಕಡೆ ಹೋಗೋದು, ಕ್ಯಾಂಪ್ ಮಾಡೋದು, ಫ್ರೀ ಟ್ರೀಟ್ಮೆಂಟ್ ಕೊಡೋದು, ಸರ್ಜರೀಸ್ ಮಾಡಿಸೋದು, ನಮ್ಮ ಕ್ಷೇತ್ರ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ತುಂಬ ಮಾಡಿದ್ರು. ಅದು ನಾವು ಹೇಳಿದವ್ರಿಗೆಲ್ಲರೂ ಕೂಡ ಫ್ರೀ ಅವ್ರಿಗೆ ಫೋನ್ ಮಾಡಿದ್ರೆ ಡಾಕ್ಟ್ರೇ ಬರ್ತಾ ಇದ್ದಾರೆ ನೋಡಿ ಅಂತ ಹೇಳಿದ್ರೆ ಕಳಿಸ್ಕೊಡಿ ಸರ್ ನಾನೇ ನೋಡ್ತೀನಿ ಅಂತ ಹೇಳೋರು ಡಾಕ್ಟರ್. ಸೊ ಈ ಥರ ಒಂದು ಕಮಿಟ್ಮೆಂಟ್ ಇತ್ತು. ಆ ಸೋಷಿಯಲ್ ಕಮಿಟ್ಮೆಂಟ್ ಭಾಳ ಮುಖ್ಯ, ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್. ಒಂದು ಡಾಕ್ಟ್ರಲ್ಲಿ ಯಾವ್ಯಾವ ಒಂದು ಆದರ್ಶ ವ್ಯಕ್ತಿ ಆಗುವಂಥದ್ದು ಅಥವಾ ಆದರ್ಶ ಡಾಕ್ಟರ್ ಆಗುವಂಥ ಕ್ವಾಲಿಟೀಸ್ ಯಾರಾದರೂ ಇದ್ದರೆ ಅದು ನಮ್ಮ ಡಾಕ್ಟರ್ ಸೋಲಂಕಿಯಲ್ಲಿ ಇದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಆಲ್ ದ ಕ್ವಾಲಿಟೀಸ್ ಆಫ್ ಟು ಬಿ ಅ ಪ್ರಿನ್ಸಿಪಲ್ ಗುಡ್ ಮಾಡೆಲ್ ಡಾಕ್ಟರ್, ಮಾಡೆಲ್ ಹ್ಯೂಮನ್ ಬೀಯಿಂಗ್ ಪ್ಲಸ್ ಅ ಮಾಡೆಲ್ ಡಾಕ್ಟರ್ ಡಾಕ್ಟರ್ ಸೋಲಂಕಿ. ಜೈನ್ ಮಿಷನ್ ಹಾಸ್ಪಿಟಲ್ ಮುಖ್ಯಸ್ಥ ನರಪತ್ ಸೋಲಂಕಿ ಮಾತನಾಡಿ, ಜೈನ್ ಮಿಷನ್ ಹಾಸ್ಪಿಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸಿ ಸಿಟಿ ಸ್ಕ್ಯಾನ್ ಮತ್ತು 2ನೇ ಘಟಕದ ಡಯಾಲಿಸಿಸ್ಗೆ ಚಾಲನೆ ನೀಡಿದ್ದಾರೆ ಎಂದರು. ಜೈನ್ ಮಿಷನ್ ಆರಂಭವಾಗಿ 2.5 ವರ್ಷಗಳಾಗಿದ್ದು ಈ ಅವಧಿಯಲ್ಲಿ ಸಾವಿರಾರು ರೋಗಿಗಳ ಆರೋಗ್ಯ ಸುಧಾರಿಸಿದೆ ಎಂದರು. 400ಕ್ಕೂ ಹೆಚ್ಚು ಹೆರಿಗೆ, 13,000ಕ್ಕೂ ಹೆಚ್ಚು ಡಯಾಲಿಸಿಸ್ ಮತ್ತು 3,000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಕಡಿಮೆ ದರದಲ್ಲಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಬಂದು ಉಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್,
ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಂಜನಗೂಡು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಭೂಮಾಪನ ಇಲಾಖೆ, ಸಬ್ ರಿಜಿಸ್ಟರ್ ಕಚೇರಿ, ಭೂಮಿ ಕೇಂದ್ರ, ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಕಚೇರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ದಿಢೀರ್ ಭೇಟಿ ನೀಡಿ ಕಾಲಹರಣ ಮಾಡುವ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನಂಜನಗೂಡಿನ ಸಾಕಷ್ಟು ಜನತೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಮಿತಿ ಮೀರಿದೆ. ಸಾರ್ವಜನಿಕರ ಕೆಲಸಗಳಿಗೆ ಆಗಮಿಸಿದ್ರೆ ಹಣ ವಸೂಲಿ ಮಾಡಲು ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಶನಿವಾರ ಮಧ್ಯಾಹ್ನ ಮಿನಿ ವಿಧಾನಸೌಧದ ಸರ್ಕಾರಿ ಕಚೇರಿಗಳಲ್ಲಿ ಊಟಕ್ಕೆ ತೆರಳಿದ ಅಧಿಕಾರಿಗಳು ಮತ್ತೆ ಕೆಲಸಕ್ಕೆ ಹಾಜರಾಗದೆ ಮನೆಗೆ ತೆರಳುತ್ತಿರುವ ವಿಚಾರ ತಿಳಿದು ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮಗೆ ಇಷ್ಟ ಇದ್ದರೆ ಕೆಲಸ ಮಾಡಿ, ಇಲ್ಲದಿದ್ದರೆ ತಾಲೂಕನ್ನು ಬಿಟ್ಟು ತೊಲಗಿ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮೊದಲ ಬಾರಿ ಭೇಟಿ ನೀಡಿ ನೀತಿ ಪಾಠ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಇದು ಪುನರಾವರ್ತನೆಯಾದರೆ ಜಾಗ ಖಾಲಿ ಮಾಡಿಸುವ ಎಚ್ಚರಿಕೆಯ ಸಂದೇಶವನ್ನ ಸ್ಥಳದಲ್ಲಿಯೇ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾಡಿದ್ದಾರೆ. ಜನ ಸ್ಟ್ರೇಟ್ ಆಗಿ ನಿಮ್ಮ ಹತ್ರ ಬರಬೇಕು, ಕೆಲಸಗಳು ಆಗಬೇಕು, ಸಬ್ಮಿಷನ್ ಹತ್ರ ಹೋಗಬೇಕು, ರಿಜಿಸ್ಟರ್ ಆಗಬೇಕು. ಅದು ಬಿಟ್ಟು ಬೇರೆ ವ್ಯವಹಾರ ನಡೆದ್ರೆ ಸರಿ ಬರೋದಿಲ್ಲ. ಬೇರೆ ವಿಚಾರ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಿಮ್ಮ ವಿವೇಕವ್ರಿಗೆ ನೀವು ಕೇಳ್ಕೊಳ್ಳಿ, ಅವ್ರಿಗೆ ಗೊತ್ತಿದೆ. ಅರ್ಥ ಆಯ್ತಾ? ನೀವು ಒಪ್ಪಿಗೆ ಇದ್ದರೆ ನೀವೆಲ್ಲ ಕೆಲಸ ಮಾಡ್ಕೊಂಡು ಹೋಗಿ, ಇಲ್ಲ ಅಂದರೆ ಬೇಕಾದ್ರೆ ಟ್ರಾನ್ಸ್ಫರ್ ಕೇಳಿ ಬೇರೆ ಕಡೆ ಮಾಡ್ಕೊಡ್ತಾರೆ, ಹೋಗ್ಬೇಕು. ನಾವು ಬೇರೆ ಹಾಕೋದು ಅದಕ್ಕೆ ಇದಕ್ಕೆ ಆಗೋದಾ? ಸೀರಿಯಸ್ ಆಗಿ ತಗೋಬೇಕು. ನಿಮ್ಮ ಕೈಲಿ ಏನೂ ಆಗಲ್ಲ, ಇವನಿಂದ ಚಿಕ್ಕ ಹುಡುಗ ಅಂತ ಮನಿದ್ರೆ ವಿವೇಕವ್ರಿಗೆ ಗೊತ್ತು. ನಿಮ್ಮಂಥವ್ರು ಎಷ್ಟು ಜನ ಟ್ರ್ಯಾಪು ರೇಡು ಎಲ್ಲ ಮಾಡಿ ಬಿಟ್ಟಿದ್ದೀವಿ ನಾವು, ಗೊತ್ತಿದೆ ನಮಗೆ. ನೋಡಿ, ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ತುರ್ತಾಗಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಮಿನಿ ವಿಧಾನಸೌಧಕ್ಕೆ ಬರುವ ವೃದ್ಧರು, ಅಂಗವಿಕಲರು, ಅನಾರೋಗ್ಯವಂತರಿಗೆ ಲಿಫ್ಟ್ ವ್ಯವಸ್ಥೆ ಸ್ಥಗಿತವಾಗಿರುವ ಕಾರಣ ಸಮಸ್ಯೆ ಎದುರಾಗಿದೆ. ಅದನ್ನು ತುರ್ತಾಗಿ ಸರಿಪಡಿಸಲು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರಿಗೆ ಸೂಚಿಸಿದ್ದಾರೆ. ನೀವು ಕಾನೂನು ರೀತಿಯಾಗಿ ಮಾಡ್ಕೊಂಡು ಹೋಗೋದಾದರೆ ಇರಿ. ಯಾವುದೇ ರೀತಿ ಡಿಮ್ಯಾಂಡ್ ಆಗಲಿ, ಬೇರೆ ಇನ್ಫ್ಲುಯೆನ್ಸ್ಗಳಾಗಲಿ, ಬೇರೆ ಇತರ ಚಟುವಟಿಕೆ, ಕಾನೂನು ಬಾಹಿರ ಚಟುವಟಿಕೆ ಮಾಡದಿರೋ ರೀತಿ ನೀವು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಇರಿ. ಇಲ್ಲ ಅಂದರೆ ನಾವು ಬದಲಿ ವ್ಯವಸ್ಥೆ ಮಾಡ್ತೇವೆ ಅಂತ ಅವ್ರಿಗೆ ಸೂಚನೆ ನೀಡಿ ಬಂದಿದ್ದೇವೆ. ಅದ್ರ ಪ್ರಕಾರ ಮಾಡ್ಕೊಂಡು ಹೋದರೆ ಅವ್ರಿಗೆ ಒಳ್ಳೆಯದು. ಇಲ್ಲ ಅಂದರೆ ನಾವು ಏನು ಮಾಡಬೇಕು, ಕಾನೂನು ರೀತಿ ನಾವು ಮಾಡ್ತೀವಿ. ನಮ್ಮ ಲಿಫ್ಟು, ಸಾಕಷ್ಟು ಲಿಫ್ಟ್ ಬಗ್ಗೆ ಸಮಸ್ಯೆಯನ್ನು ನಮ್ಮ ಸಾರ್ವಜನಿಕರು ನಮಗೆ ಮನವಿಯನ್ನು ಮಾಡ್ಕೊತಾಯಿದ್ರು. ಲಿಫ್ಟು ಕೂಡ ನಾವು ಕೇಳಿದ್ದೇವೆ ಏನು ಸಮಸ್ಯೆ ಅಂತ. ಈಗಾಗಲೇ ಏನಾದ್ರಿಂದ ಸ್ಥಗಿತಗೊಂಡಿತ್ತು. ಆದರೆ 15ನೇ ತಾರೀಕಿಂದ ಮುಂದಕ್ಕೆ ಈ ಚಲಾವಣೆಗೆ ಬರ್ತದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಕ್ಕಳನ್ನು ಕೇವಲ ಅಂಕಾಧಾರಕ್ಕೆ ಸೀಮಿತವಾಗಿಸದೆ ಸಂಗೀತ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಯಲ್ಲೂ ಭಾಗವಹಿಸುವಂತೆ ಪೋಷಕರು ಮಾಡಬೇಕು ಎಂದು ನ್ಯೂ ಹಾರಿಸನ್ ಶಾಲೆಯ ಮುಖ್ಯಸ್ಥ ಡಾಕ್ಟರ್ ಜಿವಿ ಮಂಜುನಾಥ್ ಸಲಹೆ ನೀಡಿದರು. ಭಾನುವಾರ ನ್ಯೂ ಹಾರಿಸನ್ ಶಾಲಾ ವಾರ್ಷಿಕೋತ್ಸವ ಆಯೋಜಿಸಿದ್ದು, ದಕ್ಷಿಣ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಸುನೀತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಕ್ಕಳೊಂದಿಗೆ ಮಗುವಾಗಿ ಬೆರೆತ ಗಾಯಕಿ ಸುನೀತಾ ವೇದಿಕೆಯಲ್ಲಿ ಗಾಯನದ ಮೂಲಕ ಮಕ್ಕಳನ್ನು ರಂಜಿಸಿದರು. ಅಲ್ಲದೆ ಮಕ್ಕಳೊಂದಿಗೆ ಕುಣಿದು ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಜಿವಿ ಮಂಜುನಾಥ್, ಶಾಲೆಗಳು ಮಕ್ಕಳನ್ನು ಕೇವಲ ಪಠ್ಯದ ಹುಳುಗಳನ್ನಾಗಿ ಮಾಡದೆ ಪಠ್ಯೇತರ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಲು ಅನುವು ಮಾಡಿಕೊಡಬೇಕು ಎಂಬ ಉದ್ದೇಶದಿಂದ ಖ್ಯಾತ ಹಿನ್ನೆಲೆ ಗಾಯಕಿ ಸುನೀತಾ ಅವರನ್ನು ಆಹ್ವಾನಿಸಿರುವುದಾಗಿ ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಗಾಯಕಿ ಸುನೀತಾ ಅವರೊಂದಿಗೆ ಮಕ್ಕಳು ಹಾಡುವ ಜೊತೆಗೆ ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಲೆ ಕಟ್ಟಿಸುವುದಾಗಿ ಹೇಳಿ ಗ್ರಾಮದ ರಸ್ತೆ ಪಕ್ಕದಲ್ಲೇ ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣ ಮಾಡಿರುವ ಕಾರಣ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ
ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಬಾರ್ ಎತ್ತಂಗಡಿ ಮಾಡುವಂತೆ ಒತ್ತಾಯಿಸಿ ಕಳೆದ 2 ದಿನಗಳಿಂದ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದು, ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಗ್ರಾಮದ ರಸ್ತೆಯ ಪಕ್ಕದಲ್ಲೇ ಶಾಲೆ ನಿರ್ಮಿಸುತ್ತಿರುವುದಾಗಿ ಸುರೇಶ್ ಎಂಬಾತ ಕಟ್ಟಡ ಕಾಮಗಾರಿ ನಡೆಸಿದ್ದು, ಕಟ್ಟಡ ಕಾಮಗಾರಿ ಮುಗಿಯುತ್ತಿದ್ದಂತೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಬೋರ್ಡ್ ಹಾಕಿ ಮದ್ಯದ ಅಂಗಡಿ ತೆರೆದಿದ್ದಾನೆ ಎನ್ನಲಾಗಿದೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮದ ಮಹಿಳೆಯರು, ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಎತ್ತಂಗಡಿ ಮಾಡುವಂತೆ ಆಗ್ರಹಿಸಿದ್ದಾರೆ. ನಾವು 200 ರೂಪಾಯಿ ಹೂವ ಏನೋ ರೋಡ್ ತಳ್ಳೆ ತಗೊಂಬಂದಿರ್ತೀರ, ತಗೊಂಬಂದಿವ್ನ ಯಜಮಾನಿಗೆ ಕುಡಿಬೇಕು, ಇವ್ನ ಹೆಂಡ್ರು ಮಕ್ಕಳು ಬಂದೋಬಸ್ತ್ ಆಗಿರ್ಬೇಕು. ಈಗಾಗಲೇ ಮಕ್ಕಳು ಕುಡಿದು ಹಾಳಾಗಿದ್ದಾರೆ. ಗ್ರಾಮದಲ್ಲಿ ಬಾರ್ ತೆರೆದರೆ ಹಲವು ಮನೆಗಳ ಸಂಸಾರಗಳೇ ಹಾಳಾಗುತ್ತೆ ಅಂತ ಮಹಿಳೆಯರ ಅಳಲು ತೋಡಿಕೊಂಡಿದ್ದಾರೆ. ನಂದಗುಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಂಡಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪ್ರತಿಭಟನೆ ಮಾಡಿದ್ದಕ್ಕೆ ಗ್ರಾಮದ 20 ಜನರ ಮೇಲೆ ಬಾರ್ ಮಾಲೀಕ ಎಫ್ಐಆರ್ ದಾಖಲು ಮಾಡಿಸಿರುವುದಾಗಿ ಗ್ರಾಮದ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಬೀದರ್ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರಿಗೆ ರೈತರ ಕಂಡ್ರೆ ಹೊಟ್ಟೆ ಕಿಚ್ಚು. ಹಾಗಾಗಿ ಅವರು ರೈತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ಆರೋಪಿಸಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಇದ್ದರೂ ಹೊಟ್ಟೆ ಕಿಚ್ಚು ಪಡೋರು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಎಂದು ಛೇಡಿಸಿದ್ದಾರೆ. ಫಸಲ್ ಬಿಮಾ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡಿದ ಏಕೈಕ ವ್ಯಕ್ತಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಎಂದು ಸಚಿವ ಭಗವಂತ ಖೂಬಾ ಕಿಡಿಕಾರಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಬರ ಘೋಷಣೆಯಾಗಿ 5 ತಿಂಗಳಾದ್ರೂ ನಯಾ ಪೈಸೆ ಖಾತೆಗೆ ಜಮೆ ಮಾಡಿಲ್ಲ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಮಾಡಬೇಕು. ಇದರ ಸಂಪೂರ್ಣ ಹೊಣೆಗಾರಿಕೆ ಸಚಿವ ಈಶ್ವರ್ ಖಂಡ್ರೆಯವರಿಗೆ ಇದೆ. ಈವರೆಗೆ ರಾಜ್ಯ ಸರ್ಕಾರ ಮಾಹಿತಿ ನೀಡಿಲ್ಲ ಅಂತ ಖೂಬಾ ಆರೋಪಿಸಿದರು. ಫಸಲ್ ಬಿಮಾ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ಮಾಹಿತಿ ನೀಡಿಲ್ಲ. ಕಳೆದ 8 ವರ್ಷ ಫಸಲ್ ಬಿಮಾ ಯೋಜನೆ ಹಣ ರೈತರಿಗೆ ಕೊಡಿಸಿದ್ದೇನೆ. ಆದರೆ ಇದರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಸುಳ್ಳು ಹೇಳುತ್ತಾ ತಿರುಗುತ್ತಿದ್ದಾರೆ ಎಂದರು. ಉಸ್ತುವಾರಿ ಸಚಿವರು ನಮ್ಮ ಸರ್ಕಾರದಾಗಿದ್ದಾಗ ಕೂಡ ಅವರಿಗೆ ಒಂದು ರೀತಿಯಲ್ಲಿ ರೈತರ ಕಂಡ್ರೆ ಒಂದು ಹೊಟ್ಟೆ ಕಿಚ್ಚು. ಮೋದಿ ಸರ್ಕಾರದ ಏನಾದರೂ ಯೋಜನೆಗಳು ರೈತರಿಗೆ ಮುಟ್ತವೆ ಅಂದರೆ ಹೊಟ್ಟೆ ಕಿಚ್ಚು. ಅದರಲ್ಲಿ ಕಳೆದ 8 ವರ್ಷಗಳಲ್ಲಿ ಅನೇಕ ಬಾರಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಪಪ್ರಚಾರ ಮಾಡಿದ್ದು ಯಾರಾದ್ರೂ ಆ ಮಹಾಪುಣ್ಯದ ಮೇಲೆ ಅಂತಂದ್ರೆ ಈಶ್ವರ್ ಖಂಡ್ರೆ ಉಸ್ತುವಾರಿ ಸಚಿವರಿದ್ದಾರೆ. ಅದಕ್ಕ ಈಗ ಸರ್ಕಾರ ಕರ್ನಾಟಕದಲ್ಲಿ ಅವ್ರದ್ದಿದೆ. ರೈತ ಬರಗಾಲ ಬಂದು ಘೋಷಣೆಯಾಗಿ ಸುಮಾರು 5 ತಿಂಗಳಾಯ್ತು. ಪರಿಹಾರ ಕೊಡಬೇಕಾಗಿದ್ದು ಒಂದೇ ಒಂದು ನಯಾ ಪೈಸೆ ಇಲ್ಲಿಯವರೆಗೆ ರೈತರ ಖಾತೆಗೆ ಜಮಾ ಮಾಡಿಲ್ಲ. ಅದೇ ರೀತಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನೇ ಅದನ್ನ ಮಾಡಬೇಕು. ಇದಕ್ಕೆ ಸಂಪೂರ್ಣವಾದಂಥದ್ದು ಹೊಣೆಗಾರ ಯಾರಾದರೂ ಇದ್ದಾರೆ ಅಂತಂದ್ರೆ ಉಸ್ತುವಾರಿ ಸಚಿವರು ಮಾನ್ಯ ಈಶ್ವರ್ ಖಂಡ್ರೆ. ಸರ್ಕಾರದಲ್ಲಿ ಇದ್ದವರು ಸರ್ವೆ ಮಾಡಬೇಕು, ಮೀಟಿಂಗ್ ತಗೋಬೇಕು, ರಾಜ್ಯ ಸ್ತರದ ಮಟ್ಟದಲ್ಲಿ ಪರಿಹಾರವನ್ನ ಕೊಡಿಸ್ಬೇಕು. ಅವರು ಕೇಳಿ 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 ನಂತರ ಇಲ್ಲಿ ಬಗೆಹರಿಲಿಲ್ಲ ಅಂದ್ರೆ ನನಗೆ ಹೇಳಂತ ಹೇಳ್ರಿ. ಕಳೆದ 8 ವರ್ಷದಲ್ಲಿ ನಾನು ಮಾಡಿದ್ದೀನಿ. ಕೇಂದ್ರ ಸರ್ಕಾರಗಳ ಇಂಟರ್ಫಿರೆನ್ಸ್ ಮಾಡಿ ಕೊಡಿಸುವಂತ ಜವಾಬ್ದಾರಿ ನಾನು. ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಂಪೂರ್ಣವಾಗಿ ಅದರಲ್ಲಿ ಪಾಲ್ಗೊಂಡು ಅದನ್ನ ಮಾಡುವಂತ ಜವಾಬ್ದಾರಿ ರಾಜ್ಯಾಧಿಕಾರಿಗಳಿಗೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್,
ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್ ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮನೆ ಜಾಗದ ವಿವಾದಕ್ಕೆ ಸಂಬಂಧಿಸಿ ಅಣ್ಣ ತಮ್ಮನ ನಡುವೆ ಗಲಾಟೆ ನಡೆದಿದ್ದು, ತಮ್ಮ ರಾಜಣ್ಣನ ಮೇಲೆ ಅಣ್ಣ ಮುನಿರಾಜು ಎಂಬುವವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಗಾಯಾಳು ರಾಜಣ್ಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಪ್ರಥಮ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ತಾಯಿ ಮುನಿವೆಂಕಟಮ್ಮನ ಮೇಲೂ ಹಲ್ಲೆ ಮಾಡಲಾಗಿದೆ. ಮುನಿರಾಜು ಪತ್ನಿ ನಿರ್ಮಲಾ ಹಾಗೂ ಮಗ ನಿತಿನ್ ಎಂಬುವವರಿಂದ ಹಲ್ಲೆ ನಡೆದಿರುವುದಾಗಿ ತಿಳಿದು ಬಂದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ರಸ್ತೆ ಬದಿ ವ್ಯಾಪಾರ ಮಾಡುತ್ತಿದ್ದ ಅಂಗಡಿಗೆ ನುಗ್ಗಿರುವ ಘಟನೆ ದೊಡ್ಡಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ದಿವಂಗತ PSI ಜಗದೀಶ್ ವೃತ್ತದಲ್ಲಿ ಸಂಭವಿಸಿದೆ. ಘಟನೆಯಲ್ಲಿ ವ್ಯಾಪಾರಿ ಮಧ್ಯಪ್ರದೇಶ ಮೂಲದ ಶರವಣ ಎಂಬುವರಿಗೆ ಗಂಭೀರ ಪೆಟ್ಟಾಗಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ. ದೇವನಹಳ್ಳಿ ಕಡೆಯಿಂದ ಕಬ್ಬಿಣ ಸಾಮಗ್ರಿಗಳನ್ನು ತುಂಬಿಕೊಂಡು ಬಂದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿದ್ದು ಯಲಹಂಕ ಹಿಂದೂಪುರ ನಡುವಿನ ರಾಜ್ಯ ಹೆದ್ದಾರಿ ಡಿ ಕ್ರಾಸ್ ಸಮೀಪದ ದಿವಂಗತ PSI ಜಗದೀಶ್ ವೃತ್ತದ ರಸ್ತೆ ಬದಿ ಬೆಡ್ಶೀಟ್ಗಳನ್ನು ಮಾರಾಟ ಮಾಡಲು ತಾತ್ಕಾಲಿಕವಾಗಿ ನಿರ್ಮಿಸಿದ್ದ ಅಂಗಡಿಗೆ ನುಗ್ಗಿದ್ದು 4 ಅಂಗಡಿಗಳಲ್ಲಿನ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿವೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ದೌಡಾಯಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ನೊಸಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂ ಕಾಳಪ್ಪ, ಉಪಾಧ್ಯಕ್ಷರಾಗಿ ಪದ್ಮಾವತಿ ಅವಿರೋಧವಾಗಿ ಆಯ್ಕೆಯಾದರು. ಮಾಲೂರು ತಾಲೂಕಿನ ನೊಸಗೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಆಡಳಿತಾವಧಿಗೆ ನಡೆದ ಚುನಾವಣೆಯಲ್ಲಿ 12 ನಿರ್ದೇಶಕರಿದ್ದು, ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ಅಧ್ಯಕ್ಷ ಸ್ಥಾನಕ್ಕೆ ಎಂ ಕಾಳಪ್ಪ, ಉಪಾಧ್ಯಕ್ಷ ಸ್ಥಾನಕ್ಕೆ ಪದ್ಮಾವತಿ ಮಾತ್ರ ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷರಾಗಿ ಎಂ ಕಾಳಪ್ಪ, ಉಪಾಧ್ಯಕ್ಷೆಯಾಗಿ ಪದ್ಮಾವತಿ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಘೋಷಣೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ NV ಮುನಿರಾಜು, ನಿರ್ದೇಶಕರಾದ ಸುಬ್ಬಾರೆಡ್ಡಿ, ನಾರಾಯಣಮ್ಮ, ಬಾಪುರಾವ್, NR ನಾಗರಾಜ್, KM ಲಕ್ಷ್ಮೀಕಾಂತಯ್ಯ, NK ನಾರಾಯಣಸ್ವಾಮಿ ಹಾಜರಿದ್ದರು.
ನಂಜನಗೂಡು ನಗರದ ವಿದ್ಯಾವರ್ಧಕ ಮೈದಾನದಲ್ಲಿ ನಂಜನಗೂಡು ಕಬಡ್ಡಿ ಗೆಳೆಯರ ಬಳಗದಿಂದ ಆಯೋಜಿಸಿರುವ ಕಬಡ್ಡಿ ಪಂದ್ಯಾವಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿಯನ್ನು ಆಯೋಜಿಸಿ ಉಳಿಸಿ ಬೆಳೆಸುವ ಕೆಲಸ ಮಾಡಲಾಗುತ್ತಿದೆ. ಇದರಿಂದ ಪಕ್ಕದ ಗ್ರಾಮಗಳು ಹಾಗೂ ಚಾಮರಾಜನಗರ ಜಿಲ್ಲೆ ಕ್ರೀಡಾಪಟುಗಳನ್ನು ಗುರುತಿಸಲಾಗುತ್ತದೆ ಎಂದರು. ಕ್ರೀಡಾ ಚಟುವಟಿಕೆಗಳು ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲರೂ ಕ್ರೀಡಾಪಟುಗಳೇ ಎಂಬುದನ್ನು ಅರಿತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸೋಮಶೇಖರ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರ ಬ್ಲಾಕ್ ಅಧ್ಯಕ್ಷ ಸಿಎಂ ಶಂಕರ್, ನಾಗೇಶ್ ರಾಜ್, ನಗರಸಭಾ ಸದಸ್ಯರಾದ ಶ್ರೀಕಂಠ, ಮಹೇಶ್, ಯೋಗೇಶ್ ಮತ್ತಿತರರು ಹಾಜರಿದ್ದರು. ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯ ಮೇಲೆ ನಾಯಿಗಳು ದಾಳಿ ನಡೆಸಿದ ಪರಿಣಾಮ ಜಿಂಕೆಯ ಮಾಂಸವನ್ನು ಕಡಿಯುತ್ತಿದ್ದ ವ್ಯಕ್ತಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಜಿಂಕೆಯೊಂದನ್ನು ನಾಯಿಗಳು ಬೇಟೆಯಾಡಿವೆ. ನಾಯಿಗಳ ದಾಳಿಗೆ ಜಿಂಕೆ ಬಲಿಯಾಗಿದ್ದು, ನಾಯಿಗಳು ಬೇಟೆಯಾಡಿದ್ದ ಜಿಂಕೆಯನ್ನು ಕೊತ್ತನಹಳ್ಳಿ ಗ್ರಾಮದ 48 ವರ್ಷದ ಗಣೇಶ್, 32 ವರ್ಷದ ಕೃಷ್ಣ ಎಂಬುವವರು ಮಾಂಸವನ್ನು ಕತ್ತರಿಸುತ್ತಿದ್ದ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾರೆ. ಗಣೇಶ್ ಎಂಬಾತನನ್ನು ಬಂಧಿಸಲಾಗಿದ್ದು, ಮತ್ತೋರ್ವ ಕೃಷ್ಣ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಜಿಂಕೆಯ ಮಾಂಸ ಮತ್ತು ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ನಾಪತ್ತೆಯಾದ ವ್ಯಕ್ತಿಗೆ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಓಂಕಾರ್, ಅರಣ್ಯ ವ್ಯಾಪ್ತಿಯ ವಲಯ ಅರಣ್ಯಾಧಿಕಾರಿ ಸತೀಶ್ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಾನಗಳತ್ತ ಗಮನ ನೀಡಿದ ಚಿಕ್ಕಬಳ್ಳಾಪುರ ನಗರಸಭೆ, ಕಸದ ತೊಟ್ಟಿಯಾದ 5ನೇ ವಾರ್ಡ್ ಪಾರ್ಕ್. ಚೇಳೂರು ತಾಲೂಕಿನಲ್ಲಿ ಮಿಂಚಿನ ಸಂಚಾರ ಮಾಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಬಿಜೆಪಿ ಬೆಂಬಲಿಸಲು ಮನವಿ. ಅರಣ್ಯ ಸಚಿವ ಈಶ್ವರ ಖಂಡ್ರೆಗೆ ಪ್ರತಿಭಟನೆಯ ಬಿಸಿ, ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ ಕಾರಂಜ ಸಂತ್ರಸ್ತರು. ಚಿಕ್ಕಬಳ್ಳಾಪುರ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಆರಂಭಿಸಿದ ಆರೋಗ್ಯ ಸಚಿವ, ಆಸ್ಪತ್ರೆ ಸೇವೆಗೆ ಶ್ಲಾಘನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.